ನೀವು ಬಳಸ್ತಾ ಇದ್ದೀರಾ ಸಾರ್ವಜನಿಕ ಸಾರಿಗೆಯನ್ನ, ನೀವು ನಮಗೆ ಉಪದೇಶ ಮಾಡೋಕ್ಕಿಂತ ಮುಂಚೆ ನೀವು ಬಳಸ್ತಿದ್ದೀರಾ ಅಂತ ಮೊದಲು ನೋಡಿ. ನೀವು ಬಳಸ್ತಿಲ್ಲ, ಶೋ ಮಾಡೋದಕ್ಕೋಸ್ಕರ ಒಂದಿನ ಮೆಟ್ರೋಲ್ ಹೋಗಿ ಬಂದೆ ಅನ್ನೋದಲ್ಲ. ನೀವು ಬಳಸೋ ಮೂಲಕ ಅದನ್ನ ಜನರಿಗೆ ನಮಗೆ ಉಪದೇಶ ಮಾಡೋದಕ್ಕೊಂದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ, ನೀವು ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ರಿ. ಮೆಟ್ರೋ ವೀಸಬಲ್, ಮೆಟ್ರೋ ನಮಗೆ ಅನುಕೂಲ ಆಗುತ್ತಾ ಅಥವಾ ಟನಲ್ ಅನುಕೂಲ ಆಗುತ್ತಾ ಅಂತ. ನೀವು ಮುಂಬೈಯಿಂದ ಅಹಮದಾಬಾದ್ಗೆ ಟ್ರೈನ್ ಅನ್ನು ಮಾಡ್ತಿದ್ರಿ, ಬುಲೆಟ್ ಟ್ರೈನ್ ಅನ್ನ. ಬಡವರು ಹೋಗಕ್ಕಾಗತ್ತಾ ಅದ್ರೊಳಗೆ? ಬೇಕಾದಾಗಲಿ ಕಾರಣ ಶ್ರೀಮಂತರೇ ಓಡಾಡೋದಕ್ಕೆ, ಶ್ರೀಮಂತರಿಗಾಗೇ ಮಾಡ್ತಿರುವಂತ ಬುಲೆಟ್ ಟ್ರೈನ್ ಆಗಿದೆ ಅದು. ನೀವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಮಾತಿನ ಮಧ್ಯೆ ಹಿಮಾಲಯವನ್ನ ಕೊರಿಬೇಕಾದ್ರೆ ನಿಮ್ ಪ್ರಕೃತಿ ಬಗ್ಗೆ ಯೋಚನೆ ಬರಲಿಲ್ಲ. ಅದು ಬೇರೆ ಇದು ಬೇರೆ, ಎಲ್ಲ ಸಪರೇಟ್, ಬರೀ ನಾಟಕ ಅಷ್ಟೇ. ಬೆಂಗಳೂರಲ್ಲಿ ಮಾತ್ರ ಪ್ರಕೃತಿ ಯೋಚನೆ ಆಗೋಯ್ತಾ ನಿಮ್ಗಾಗಾದ್ರೆ? ಸರಿ ಆಯ್ತು, ಒಂದ್ ನಿಮಿಷ. ಶ್ರೀಮಂತರ ಬಗ್ಗೆ ಮಾತಾಡಿದ್ರೆ ಮುಗಿಸ್ಬಿಡ್ತೀನಿ. ಶ್ರೀಮಂತರ ಬಗ್ಗೆ ಮಾತಾಡ್ತಾ ಇದ್ರಿ, ಶ್ರೀಮಂತರಿಗೋಸ್ಕರ ಮಾಡ್ತಿರುವಂತ ರಸ್ತೆ ಇದು, ಟನಲ್ ರಸ್ತೆ ಅಂತ. ಹೌದು, ಹಂಗೆ ಅನ್ಕೊಳ್ಳೋಣ ಒಂದು ಕ್ಷಣಕ್ಕೆ. ಯಾಕೆ ಸ್ವಾಮಿ, ಶ್ರೀಮಂತರು ಟ್ಯಾಕ್ಸ್ ಕಟ್ಟಲ್ವಾ? ಶ್ರೀಮಂತರು ದುಡ್ಡಲ್ಲಿ ಶ್ರೀಮಂತರಿಗಾಗಿ ನಾವು ಒಂದು ರಸ್ತೆ ಮಾಡ್ತೀವಿ, ಟನಲ್ ರಸ್ತೆ ಮಾಡ್ತೀವಿ ಅಂದ್ರೆ ಏನ್ ತಪ್ಪು? ನಾನ್ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸ್ತೀರಾ ಅಂತ ನೀವು ಕೇಳಿದ್ರಿ. ಎಲ್ಲೆಲ್ಲಿ ಮೆಟ್ರೋಲ್ ಹೋಗಬಹುದೋ, ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರಲಿ, ಸರ್ಕಾರಿ ಕಾರ್ಯಕ್ರಮ ಇರಲಿ, ಮೆಟ್ರೋ ಕನೆಕ್ಟಿವಿಟಿ ಇರುವಂತ ಎಲ್ಲಾ ಕಡೆ ನಾನು ಮೆಟ್ರೋಲ್ ಹೋಗ್ತೀನಿ. ಸುಬಿ ಹಂಗೆ ಜಂಕ್ ಹೋಗ್ತೀನಿ ಕಣ, ನೋಡ ಕುತ್ಕೊಳ್ಳ. ಪ್ರತಿ ಸತಿ ಮೆಟ್ರೋಲ್ ಹೋದಾಗ್ಲೂ ಕೂಡ ಅದನ್ನ ಫೋಟೋ ಹಾಕುವಂತ ಒಂದು ಇದಕ್ಕೆ ಬಂದಿಲ್ಲ. ಯಾಕೆಂದ್ರೆ ನನಗೊಂದು ನಾರ್ಮಲ್ ಆಕ್ಟಿವಿಟಿ. ಮಧ್ಯಾಹ್ನ ನೀವು ಇವತ್ತು ಊಟ ಮಾಡ್ತೀರಾ, ಫೋಟೋ ಹಾಕ್ತೀವಾ ಮಧ್ಯಾಹ್ನ ಊಟ ಮಾಡಿದೆ ನಾನು ಅಂತ? ದಿನ ಬೆಳಗ್ಗೆ ಬಟ್ಟೆ ಹಾಕೋತೀವಿ, ಹಲ್ಲು ಉಜ್ತೀವಿ. ಇವತ್ ಬೆಳಗ್ಗೆ ನಾನು ಹಲ್ಲು ಉಜ್ದೆ ಅಂತ ಫೋಟೋ ಹಾಕ್ತೀವಾ? ಒಂದು ಸಹಜವಾದಂತ ಆಕ್ಟಿವಿಟಿ ಅದು. ಯಾರು ಬಹಳ ದೊಡ್ಡ ವಿಐಪಿಗಳಿರ್ತಾರೆ, ಯಾವಾಗ್ಲೋ ಒಂದ್ ಸತಿಗೆ ಮೆಟ್ರೋಲ್ ಹೋಗ್ತಾರೆ, ಅವ್ರಿಗೆ ಹಂಗಾಗ್ಬೋದು. ಒಂದ್ ಕೆಲಸ ಮಾಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ತೇಜಸ್ವಿ ಸೂರ್ಯ ಹ್ಯಾಶ್ ಅಂತ ಹಾಕ್ಬಿಟ್ಟು ಸುಮ್ನೆ ಸರ್ಚ್ ಮಾಡಿ. ಒಂದ್ 50 ಫೋಟೋ ಯಾರಾದ್ರೂ ಸಾರ್ವಜನಿಕರು ಮೆಟ್ರೋಲಿ ನಾನು ಓಡಾಡ್ದಾಗ ತಕೊಂಡು ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರಲ್ಲ, ಆ ಫೋಟೋ ನಿಮಗೆ ಸಾಕ್ಷಿಗಳಲ್ಲಿ ಸಿಗ್ತವೆ. ಇದು ಮೊದಲನೇದು. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಎರಡನೇದು, ಶ್ರೀಮಂತರಿಗೋಸ್ಕರನೇ ನಾವು ಮಾಡ್ತಿದೀವಿ ಅಂತ ಹೇಳಿದ್ರಿ, ಅದ್ರಲ್ಲಿ ಏನ್ ತಪ್ಪು ಅಂತ ಕೇಳಿದ್ರಿ. ಎರಡು ಉತ್ತರ. ಒಂದು, ಬುಲೆಟ್ ಟ್ರೈನ್ ಇರುವಂತದ್ದು ಅಹಮದಾಬಾದ್ ಇಂದ ಇನ್ನೊಂದು ಯಾವ್ದೋ ದೂರದ ಊರಿಗೆ ಹೋಗಕ್ಕೆ, ಮುಂಬೈಯಿಂದ ಅಹಮದಾಬಾದಿಗೆ, ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ಗಲ್ಲ. ನಮ್ಮ ಊರಿಂದ ಈ ಊರಿಂದ ಸರ್ ನಾವು ಟೋಲ್ ಕಟ್ಟೋದು ಯಾವಾಗ? ಟೋಲ್ ಕಟ್ಟೋದು ಒಂದು ಊರಿಂದ ಇನ್ಯಾವುದೋ ದೂರದ ಊರಿಗೆ ಹೋಗ್ತಿದೀವಿ ಅಂತಂದಾಗ ಕಟ್ತೀವಿ ಟೋಲು. ದಿನನಿತ್ಯ ಓಡಾಡೋ ರೋಡಿಗೆ ನಾಳೆ ಬೆಳಗ್ಗೆಯಿಂದ ನೀನು 660 ರೂಪಾಯಿ ಕಟ್ಟಬೇಕು ಅಂತಂದ್ರೆ, 660 ರೂಪಾಯಿ ಪ್ರತಿ ದಿವಸ ಕಟ್ಟಬೇಕು ಅಂತಂದ್ರೆ, See, I'm playing a very big intelligent game. ಇವತ್ತು ನಿನ್ನೆ ನಾನೊಂದು ಕಾಮೆಂಟ್ ನೋಡಿದೆ, ಅದನ್ನ ನಾನು ಇವತ್ತು ಹಾಕ್ಬೇಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಒಬ್ಬ ವ್ಯಕ್ತಿ ಹಾಕಿದ್ದು, ನಾನು ಪೋರ್ಟರ್ನ ಡೆಲಿವರಿ ಪಾರ್ಟ್ನರ್, ನಾನು ದುಡಿಯೋ ಅಂತ ಪ್ರತಿ ರೈಡ್ ಮೇಲೂ ಕೂಡ ನಾನು 10-12% ಟ್ಯಾಕ್ಸ್ ಕಟ್ತೀನಿ. ಆದ್ರೆ ನಾನ್ ಕಟ್ತಾ ಇರುವಂತ ಟ್ಯಾಕ್ಸ್ ನ ಹಣದಿಂದ ಬಿಲ್ಡ್ ಆಗ್ತಾ ಇರುವಂತ ಈ ಟನಲ್ ರಸ್ತೆ ಒಳಗಡೆ ನನಗೆ ಎಂಟ್ರಿ ಇಲ್ಲ ಅಂದ್ರೆ ನನಗೆ ಧಿಕ್ಕಾರ ಅಂತ ಅವ್ನು ಬರ್ದಿದ್ದ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ.